ನೇಪಾಳದಲ್ಲಿ ಸಂಭವಿಸಿದ ಭೀಕರ ಫ್ಲಾಶ್ ಫ್ಲಡ್ನಿಂದಾಗಿ ಭಾರೀ ಹಾನಿಯಾಗಿದೆ. ವರದಿಗಳ ಪ್ರಕಾರ 95 ಮಂದಿ ಮೃತಪಟ್ಟಿದ್ದು 350ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. 105 ಭಾರತೀಯರು ನಾಪತ್ತೆಯಾಗಿರುವುದಾಗಿ ವರದಿಯಾಗಿದೆ. ಇದು ಒಂದು ಮಾಸ್ ಎಕ್ಸ್ಟಿಂಕ್ಷನ್ ಹಂತ ನಡೆಯುತ್ತಿದೆ ಮತ್ತು ಸುತ್ತಲೂ ನೀರಿರುತ್ತೆ, ಆದರೆ ಕುಡಿಯೋಕೆ ನೀರಿರಲ್ಲ. ಒಂದು ಇಂಗ್ಲಿಷ್ ಕವಿತೆ ಇದೆ, ವಾಟರ್ ವಾಟರ್ ಎವ್ರಿವೇರ್ ಬಟ್ ನಾಟ್ ಅ ಡ್ರಾಪ್ ಟು ಡ್ರಿಂಕ್. ನೀರು ಸುತ್ತಲೂ ಹರಿಕೊಳ್ಳುತ್ತೆ, ಆದರೆ ಅದು ಸಮುದ್ರದ ನೀರಾಗಿರುತ್ತೆ, ಫ್ರೆಶ್ ವಾಟರ್ ಆಗಿರಲ್ಲ. ಫ್ರೆಶ್ ವಾಟರ್ ಎಷ್ಟಿದೆಯೋ ಅದೆಲ್ಲ ಕರಗಿ ಸಮುದ್ರ ಸೇರಿಕೊಳ್ಳುತ್ತೆ. ಕುಡಿಯಿರಿ ಸಮುದ್ರದ ನೀರನ್ನ. ಪ್ರತಿ ವರ್ಷ ಜನ ಸಾಯ್ತಾರೆ, ಕಾಯಿಲೆ ಬೀಳ್ತಾರೆ, ತಮ್ಮ ಮನೆ ಕಳ್ಕೊಳ್ತಾರೆ, ತಮ್ಮ ಜೀವನೋಪಾಯ ಕಳ್ಕೊಳ್ತಾರೆ, ತಮ್ಮ ಆರೋಗ್ಯ ಕಳ್ಕೊಳ್ತಾರೆ, ತಮ್ಮ ಕುಟುಂಬ ಕಳ್ಕೊಳ್ತಾರೆ. ಒಂದೇ ಏಟಿಗೆ ಎಲ್ಲ ಮುಗಿದು ಹೋಗ್ಬಿಟ್ಟಿದ್ರೆ ಬಹುಶಃ ನಮಗೆ ನೋವು ಕಡಿಮೆ ಇರ್ತಿತ್ತೇನೋ. ನಾವು ಒಂದೇ ಏಟಿಗೆ ಮುಗಿಯಲ್ಲ. ಮತ್ತೆ ಹೇಳ್ತಿದ್ದೀನಿ, ನಾವು ನರಳಿ ಸಾಯ್ತೀವಿ ಮತ್ತು ಸಾಯೋ ಮುಂಚೆ ನಾವು ನಮ್ಮವರ ಎಷ್ಟೋ ಸಾವುಗಳನ್ನು ಕಣ್ಣಾರೆ ನೋಡ್ತೀವಿ. ನಿಮ್ಮ ಕೆಲಸ ದುಡ್ಡು ಕೂಡಿಡೋದಲ್ಲ, ನಿಮ್ಮ ಕೆಲಸ ಕಣ್ಣು ಮುಚ್ಚಿ ಕೂರೋದಲ್ಲ, ನಿಮ್ಮ ಕೆಲಸ ಈ ಸಮಯದ ವಿರುದ್ಧ ಹೋರಾಡೋದು. ಮನುಷ್ಯ ಜೀವನದಲ್ಲಿ ತುಂಬಾ ಹೋರಾಟಗಳನ್ನು ಮಾಡಬಾರದು. ಹೆಚ್ಚಿನ ಹೋರಾಡೋ ಯೋಗ್ಯತೆ ಇರೋದಿಲ್ಲ. ಆದರೆ ಪ್ರತಿ ಮನುಷ್ಯನ ಜೀವನದಲ್ಲೂ ಒಂದು ಯುದ್ಧ ಬಂದೇ ಬರುತ್ತೆ. ಅದಕ್ಕೆ ಬೆನ್ನು ತೋರಿಸೋಕೆ ಆಗಲ್ಲ. ನಾನು ಅನ್ಕೊಳ್ತೀನಿ, ನಮ್ಮ ತಲೆಮಾರಿನ ಮುಂದೆ ಇರೋ ಆ ಯುದ್ಧನೇ ಹವಾಮಾನ ಬದಲಾವಣೆಯನ್ನ ತಡೆಯೋದು. ಇದಕ್ಕೆ ಬೆನ್ನು ತೋರಿಸೋಕೆ ಆಗಲ್ಲ.